ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಒತ್ತಿ. ನಾನು ಹಾಕುವಂಥ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ಎಲ್ಲರಿಗೂ ಧನ್ಯವಾದಗಳು. ಇವತ್ತು ನಾನು ಮರಗೆಣಸಿನ ಒಗ್ಗರಣೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಮಾಡುವ ವಿಧಾನವನ್ನು ನೋಡೋಣ ಬನ್ನಿ. ಮರಗೆಣಸು ನೋಡೋದಕ್ಕೆ ಈ ಥರ ಇರುತ್ತೆ. ಇದು ಗಿಡದ ಬುಡದಲ್ಲಿ ಅಂದರೆ ಭೂಮಿಯ ಕೆಳಗಡೆ ಗಡ್ಡೆ ರೂಪದಲ್ಲಿ ಬೆಳೆಯುತ್ತದೆ. ಮೊದಲು ಇದನ್ನು ಈ ಥರ ಕಟ್ ಮಾಡಿಕೊಂಡು ನಂತರ ಇದರ ಮೇಲಿರುವ ಸಿಪ್ಪೆಯನ್ನು ತೆಗಿಬೇಕು. ಸಿಪ್ಪೆ ಕೈಯಿಂದಲೇ ಈಸಿಯಾಗಿ ತೆಗಿಬಹುದು. ನಿಮಗೇನಾದರೂ ತೆಗೆಯೋದಕ್ಕೆ ಕಷ್ಟ ಆದರೆ ತರಕಾರಿ ಸಿಪ್ಪೆ ತೆಗಿತಾರಲ್ವ, ಅದರಿಂದನೂ ಕೂಡ ಇದನ್ನು ತೆಗಿಬಹುದು. ಈ ಥರ ಸಿಪ್ಪೆಗಳನ್ನೆಲ್ಲ ಕ್ಲೀನಾಗಿ ತೆಗೆದಿದ ಮೇಲೆ ಇದನ್ನು ವಾಶ್ ಮಾಡಬೇಕು. ಇದು ಭೂಮಿಯ ಕೆಳಗಡೆ ಬೆಳೆಯೋದ್ರಿಂದ ಇದರಲ್ಲಿ ಸ್ವಲ್ಪ ಮಣ್ಣುಗಳು ಅಂಟ್ಕೊಂಡಿರ್ತದೆ. ಹಾಗಾಗಿ ಇದನ್ನು 3ರಿಂದ 4 ಬಾರಿ ಚೆನ್ನಾಗಿ ವಾಶ್ ಮಾಡಿ ಎತ್ತಿಟ್ಕೊಳ್ಳಿ. ನಂತರ ಇದನ್ನು ಮತ್ತೆ ಚಿಕ್ಕ ಚಿಕ್ಕ ಪೀಸ್ ಥರ ಕಟ್ ಮಾಡ್ಕೊಳ್ಬೇಕು. ಇದು ಸ್ವಲ್ಪ ಹಾರ್ಡಾಗಿರೋದ್ರಿಂದ ಕಟ್ ಮಾಡೋದಕ್ಕೆ ಸ್ವಲ್ಪ ಸಮಯ ಕೂಡ ತೆಗೆದುಕೊಡುತ್ತೆ. ಮರಗೆಣಸನ್ನು ನಾವು ಪುಟ್ಗೆಣಸು ಅಂತ ಕೂಡ ಕರಿತೀವಿ. ಇದು ಜಾಸ್ತಿಯಾಗಿ ಹಳ್ಳಿಗಳಲ್ಲಿ ಸಿಗುತ್ತೆ. ಮರಗೆಣಸಿನಿಂದ ಚಿಪ್ಸ್ ಕೂಡ ಮಾಡ್ಬೋದು, ಅದು ಕೂಡ ಟೇಸ್ಟಿಯಾಗಿ ಇರುತ್ತೆ. ಈ ಥರ ಮರಗೆಣಸನ್ನು ಕಟ್ ಮಾಡಿದ ಮೇಲೆ ಇದನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಎತ್ತಿಟ್ಕೊಳ್ಳಿ. ಇವಾಗ ಇದಕ್ಕೆ ಒಗ್ಗರಣೆಯನ್ನು ಮಾಡಬೇಕು. ಒಗ್ಗರಣೆ ಮಾಡೋದಕ್ಕೆ ಗ್ಯಾಸ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಟು ಅದು ಬಿಸಿಯಾದ ಮೇಲೆ ಅದಕ್ಕೆ 2 ಚಮಚದಷ್ಟು ಎಣ್ಣೆಯನ್ನು ಹಾಕಿ. ಎಣ್ಣೆ ಬಿಸಿಯಾದ ಮೇಲೆ ಅದಕ್ಕೆ ಅರ್ಧ ಚಮಚದಷ್ಟು ಸಾಸಿವೆಯನ್ನು ಹಾಕಿ. ಸಾಸಿವೆ ಚಟಪಟ ಅಂತ ಸಿಡಿಬೇಕು. ನಂತರ ಇದಕ್ಕೆ 2 ಕಟ್ ಮಾಡಿದ ಒಣಮೆಣಸನ್ನು ಹಾಕಿ ಸ್ವಲ್ಪ ಕರಿಬೇವನ್ನು ಹಾಕಿ ಒಂದು ಸಲ ಮಿಕ್ಸ್ ಮಾಡಿಕೊಳ್ಳಿ. ನಂತರ ಇದಕ್ಕೆ 2 ಕಟ್ ಮಾಡಿದ ಈರುಳ್ಳಿಯನ್ನು ಸೇರಿಸ್ಕೊಂಡು ಪುನಃ ಒಂದು ಸಲ ಮಿಕ್ಸ್ ಮಾಡಿ. ಇದು ಸ್ವಲ್ಪ ಕೆಂಪಗಾಗಬೇಕು. ನಂತರ ಇದಕ್ಕೆ ಅರ್ಧ ಚಮಚದಷ್ಟು ಅರಿಶಿಣದ ಪುಡಿ, ಆಗಲೇ ಕಟ್ ಮಾಡಿಟ್ಕೊಂಡಂತಹ ಮರಗೆಣಸನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳಿ. ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಸಲ ಮಿಕ್ಸ್ ಮಾಡಿ. ನಂತರ 1 ಗ್ಲಾಸ್ ನೀರನ್ನು ಹಾಕಿ ಪುನಃ ಒಂದು ಸಲ ಮಿಕ್ಸ್ ಮಾಡಿಕೊಳ್ಳಿ. ನೀರು ಬೇಕಿದ್ರೆ ಮತ್ತೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೋದು. ನೀರು ಗೆಣಸಿನ ಮಟ್ಟಕ್ಕೆ ಇದ್ದರೆ ಸಾಕು, ಅದಕ್ಕಿಂತ ಮೇಲೆ ಇರಬಾರ್ದು. ಈ ಥರ ಒಂದು ಸಲ ಮಿಕ್ಸ್ ಆಗಿದ ಮೇಲೆ ಇದಕ್ಕೆ ಮುಚ್ಚಳವನ್ನು ಮುಚ್ಚಿ ಇದನ್ನು ಒಂದು 5ರಿಂದ 8 ನಿಮಿಷ ಬೇಯಿಸ್ಕೊಳ್ಳಿ. ಆಗಾಗ ಮಧ್ಯದಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇರಿ. ಇದು ಬೇಗನೆ ಬೇಯುತ್ತೆ. ಇದು ಈ ಹದದಲ್ಲಿ ಬೆಂದರೆ ಸಾಕು, ತುಂಬ ಜಾಸ್ತಿ ಕೂಡ ಇದು ಬೇಯಬಾರ್ದು. ಇವಾಗ ಇದಕ್ಕೆ 1 ಕಪ್ ಆಗುವಷ್ಟು ಕಾಯಿ ತುರಿಯನ್ನು ಆ್ಯಡ್ ಮಾಡಿಕೊಳ್ಳಿ. ಪುನಃ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ನೀರೆಲ್ಲ ಫುಲ್ ಡ್ರೈ ಆಗಬೇಕು. ಇದು ಇವಾಗ ಆಗಿದೆ. ಗ್ಯಾಸನ್ನು ಆಫ್ ಮಾಡಿ ಇದನ್ನು ಸರ್ವ್ ಮಾಡಿ. ಇದನ್ನು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಅಥವಾ ಸಂಜೆ ಸ್ನ್ಯಾಕ್ಸ್ ಥರ ಕೂಡ ಇದನ್ನು ತಿನ್ಬೋದು. ನಿಮಗೆ ಮರಗೆಣಸು ಸಿಕ್ಕಿದಾಗ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.